ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳೆ ಮಿಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಕೆಲವೊಂದಿಷ್ಟು ವರ್ಡ್ಗಳು ಏನಾಗ್ತವೆ ಅಂತಂದ್ರೆ ತುಂಬಾ ಕನ್ಫ್ಯೂಸ್ ಆಗಿರುತ್ತೆ. ಪ್ರೊನೌನ್ಸಿಯೇಷನ್ ಕೂಡ ಸೇಮ್ ಇರುತ್ತೆ, ಆಮೇಲೆ ಆದ್ರೆ ಮೀನಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ, ಅದರ ಪ್ರೊನೌನ್ಸಿಯೇಷನ್ ಮಾಡೋದು ಕೂಡ ಸೇಮ್ ಆಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ವರ್ಡ್ಗಳನ್ನ ಒಂದು ಆಯ್ಕೆಯನ್ನು ಮಾಡ್ಕೊಂಡಿದ್ದೇನೆ. ಮೊದಲನೇದಾಗಿ ಫಾದರ್ ಅಂಡ್ ಫರ್ದರ್. ನೋಡೋಣ ಇವುಗಳ ಅರ್ಥ ಏನು, ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು, ಏನು ಇದರ ಅರ್ಥ ಅಂತ ಒಂದೊಂದಾಗಿ ನೋಡೋಣ. ಸೊ ಬಿಫೋರ್ ದ್ಯಾಟ್, ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಯಾವಾಗ್ಲೂ ಆನ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಈಸಿಯಾಗಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ಲೆಟ್ಸ್ ಮೂವ್ ಟು ದ ಕ್ಲಾಸ್. ನೋಡಿ, ಫಾದರ್ ಅಂಡ್ ಫರ್ದರ್. ನಾವು ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ನಾವೇನ್ ಮಾಡ್ತೇವೆ, ಈ ಆರ್ ನ ಮತ್ತು ಈ ಆರ್ ಅನ್ನ ಅವರು ಯಾವಾಗ್ಲೂ ಪ್ರೊನೌನ್ಸಿಯೇಷನ್ ಮಾಡಲ್ಲ. ಅವ್ರು ಹೇಳ್ತಾರೆ ಫಾದರ್ ಫರ್ದರ್, ಫಾದರ್ ಫರ್ದರ್, ಈ ರೀತಿ ಒಂದು ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಬಟ್ ಅಮೇರಿಕನ್ಸ್ ಏನ್ ಮಾಡ್ತಾರೆ, ಈ ಆರ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಅವ್ರು ಹೇಗೆ ಫಾದರ್ ಫರ್ದರ್, ಫಾದರ್ ಫರ್ದರ್. ಈ ಫಾದರ್ ಅನ್ನೋದು ಈ ಫಾರ್ ಅನ್ನೋ ಒಂದು ಅಡ್ಜೆಕ್ಟಿವ್ ದ ಒಂದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಫಾರ್, ಫರ್ದರ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ದ ಫಾರ್ದೆಸ್ಟ್. ನೋಡಿ, ಫಾರ್, ಫಾರ್ದರ್, ದ ಫಾರ್ದೆಸ್ಟ್. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಹೇಗೆ ನಾವು ಹೇಳ್ತಲ್ಲ, ಬಿಗ್, ಬಿಗ್ಗರ್, ದಿ ಬಿಗ್ಗೆಸ್ಟ್, ಸ್ಮಾಲ್, ಸ್ಮಾಲರ್, ದ ಸ್ಮಾಲೆಸ್ಟ್. ಈ ಫರ್ದರ್ ಅಂತಂದ್ರೆ ಇನ್ ಎಡಿಷನ್ ಅಥವಾ ಮೋರ್ ಅಂತ ಹೇಳ್ತೇವೆ, ಇನ್ನು ಹೆಚ್ಚಿಗೆ ಅಂತ ಒಂದು ಅರ್ಥವನ್ನ ಕೊಡುತ್ತೆ. ಇನ್ ಎಡಿಷನ್ ಅಂದ್ರೆ ಅದಕ್ಕೆ ಪೂರಕವಾಗಿ ಇನ್ನು ಹೆಚ್ಚಿನ ಒಂದು ಮಾಹಿತಿ ಇರಬಹುದು, ವಿಷಯ ಇರಬಹುದು, ಆ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ. ಎರಡು ಅಡ್ಜೆಕ್ಟಿವ್ ಗಳನ್ನ ಬಳಸ್ತೇವೆ. ಅದ್ರ ನೋಡಿ, ಫಾದರ್, ಫರ್ದರ್. ಬ್ರಿಟಿಷ್ ಪೀಪಲ್ ಫಾದರ್, ಫರ್ದರ್, ಫರ್ದರ್. ಈ ಆರ್ ಅನ್ನ ಸೈಲೆಂಟ್ ಆಗಿ ಓದ್ತಾರೆ. ಸೊ ಇಷ್ಟು ಗೊತ್ತಾಯ್ತು, ಏನು ವ್ಯತ್ಯಾಸ, ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು, ಅದರ ಅರ್ಥ ಏನು ಅಂತ ಗೊತ್ತಾಯ್ತು. ಇನ್ನ ಫಾರ್ ಅಂದ್ರೆ ನೋಡಿ, ಡಿಸ್ಟೆನ್ಸ್ ಅಂದ್ರೆ ದೂರ. ಲಿಟ್ರಲಿ ಒಂದ್ ಏನ್ ಹೇಳ್ತೀವಿ ಅಂತಂದ್ರೆ ಎರಡು ಒಂದು ಸೇಮ್ ಮೀನಿಂಗ್ ಆಗ್ತವೆ, ಬಟ್ ಯೂಸೇಜ್ ಅಲ್ಲಿ ಏನಾಗುತ್ತೆ, ಈ ಫಾರ್ ಅಂದ್ರೆ ಸ್ವಲ್ಪ ದೂರ ಅಂತ ಹೇಳ್ತೇವೆ ನಾವು. ಈ ಫರ್ದರ್ ಅಂದ್ರೆ ಎಡಿಷನ್, ಅದಕ್ಕೆ ಪೂರ್ವಕವಾಗಿ ಹೆಚ್ಚಿನ ಒಂದು ವಿಷಯ ಅಂತ ಹೇಳ್ತೇವೆ ನಾವು. ಇಷ್ಟು ಗೊತ್ತಿರಲಿ ನಿಮ್ಗೆ, ಅಂದ್ರೆ ಹೇಗೆ ಬಳಸಬೇಕು ಅನ್ನೋದು, ಅದರ ಅರ್ಥ ಏನಂತ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ನೋಡಿ. ಮೈ ಸ್ಕೂಲ್ ಈಸ್ ಫಾರ್ದರ್ ಫ್ರಮ್ ಮೈ ಹೋಮ್. ಅಂದ್ರೆ ನನ್ನ ಶಾಲೆ ನನ್ನ ಮನೆಗಿಂತ ಸ್ವಲ್ಪ ದೂರಿದೆ, ಸ್ವಲ್ಪ ದೂರಿದೆ ಅಂದ್ರೆ ಡಿಸ್ಟೆನ್ಸ್, ಗ್ರೇಟ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ನೋಡಿ, ಫಾರ್ದರ್ ಅಂದ್ರೆ ಡಿಸ್ಟೆನ್ಸ್ ಅಂತ ನಾವು ಒಂದು ಅರ್ಥವನ್ನು ಕೊಡ್ತೇವೆ. ಅಂದ್ರೆ ನನ್ನ ಶಾಲೆ ನನ್ನ ಮನೆಗಿಂತ ದೂರ ಇದೆ, ಡಿಸ್ಟೆನ್ಸ್, ಫಾರ್, ಫಾರ್ದರ್, ಫಾರ್ದೆಸ್ಟ್. ಇಲ್ಲಿ ನೋಡಿ, ಡು ಯು ಹ್ಯಾವ್ ಎನಿ ಫರ್ದರ್ ಕ್ವಶನ್ ಟು ಆಸ್ಕ್? ಇನ್ನು ಏನಾದ್ರೂ ಹೆಚ್ಚಿಗೆ ಕ್ವಶನ್ ಕೇಳೋದಿದೆಯಾ, ಬೇರೆ ಕ್ವಶನ್ ಕೇಳೋದಿದೆಯಾ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ಡು ಯು ಹ್ಯಾವ್ ಎನಿ ಫರ್ದರ್ ಕ್ವಶನ್ ಟು ಆಸ್ಕ್? ಇಟ್ ಮೀನ್ಸ್ ದಟ್ anybody need any more question to ask. ಇನ್ನು ಏನಾದ್ರೂ ಹೆಚ್ಚಿಗೆ ಕ್ವಶನ್ ಕೇಳೋದಿದೆಯಾ, ಪ್ರಶ್ನೆಯನ್ನ ಕೇಳೋದಿದೆಯಾ, ಯಾವ್ದಾದ್ರು ಉಳಿದಿದೆಯಾ, ಒಂದು ಅರ್ಥವನ್ನ ಕೊಡುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ವರ್ಡ್ಗಳು ಸಾಕಷ್ಟು ಇಂಗ್ಲಿಷ್ ಅಲ್ಲಿ ಇದ್ದೇವೆ. ಅವುಗಳ ಒಂದು ವ್ಯತ್ಯಾಸ, ಅವುಗಳನ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡೋದು, ಬಟ್ ಮೀನಿಂಗ್ ಕೂಡ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ಕಲಿಲೇಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟರ್ಮ್. ನೆಕ್ಸ್ಟ್ ನೋಡಿ, ಶಿ ಟ್ರಾವೆಲ್ಸ್ ಫಾರ್ದರ್ ಮೋರ್ ಟು ರೀಚ್ ಹರ್ ಡೆಸ್ಟಿನಿ. ಅವಳು ಅವಳ ಒಂದು ಡೆಸ್ಟಿನಿಯನ್ನ ರೀಚ್ ಆಗ್ಬೇಕಾದ್ರೆ ಇನ್ನೂ ಸ್ವಲ್ಪ ದೂರ ಕ್ರಮಿಸಬೇಕು, ಹೋಗ್ಬೇಕು, ಪ್ರಯಾಣ ಮಾಡಬೇಕು. ಶಿ ಟ್ರಾವೆಲ್ಸ್ ಫಾರ್ದರ್ ಮೋರ್, ಫಾರ್ದರ್ ಮೋರ್ ಅಂದ್ರೆ ಹೆಚ್ಚಿಗೆ, ಫಾರ್ದರ್ ಮೋರ್ ಟು ರೀಚ್ ಹರ್ ಡೆಸ್ಟಿನಿ. ಅವಳ ಒಂದು ಪ್ರಯಾಣವನ್ನ ಮಾಡೇಬೇಕು, ಯಾಕಂತಂದ್ರೆ ಅದನ್ನ ರೀಚ್ ಆಗ್ಬೇಕು ಅಂತ ಅರ್ಥ. ಹಿ ವೆಂಟ್ ಫಾರ್ದರ್ ಡೌನ್ ಟು ದ ರೋಡ್. ಅವನು ನಗರವನ್ನು ಬಿಟ್ಟು ಆ ರಸ್ತೆಯನ್ನು ನೋಡ್ಲಿಕ್ಕೆ ಬಹಳಷ್ಟು ದೂರ ಹೋದ, ಒಂದು ಅರ್ಥವನ್ನ ಕೊಡುತ್ತೆ. ಫಾರ್ದರ್ ಅಂದ್ರೇನು,
ಡಿಸ್ಟೆನ್ಸ್. ಹಿ ವೆಂಟ್ ಫಾರ್ದರ್ ಅಂದ್ರೆ ಅವನು ಬಹಳಷ್ಟು ದೂರ ಹೋದ. ಎಲ್ಲಿ? ಡೌನ್ ಟು ದ ರೋಡ್. ಡೌನ್ ಟು ದ ರೋಡ್, ರಸ್ತೆಯನ್ನ ರೀಚ್ ಮಾಡ್ಲಿಕ್ಕೆ ಅವನು ಬಹಳಷ್ಟು ದೂರ ಹೋಯ್ದ ಅಥವಾ ಕ್ರಮಿಸಿದ ಅಂತ ಒಂದು ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಪೊಲೀಸ್ ನೀಡೆಡ್ ಫರ್ದರ್ ಎವಿಡೆನ್ಸಸ್ ಟು ಅರೆಸ್ಟ್ ಅ ಥೀಫ್. ಇಟ್ ಮೀನ್ಸ್ ದಟ್ police have already collected some evidences, but they still need some more, even more evidences to arrest a thief properly or appropriately. Otherwise, they can't arrest the thief with some few evidences. ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಅಂದ್ರೆ ಅವರಿಗೂ ಇನ್ನು ಹೆಚ್ಚಿಗೆ ಒಂದು ಎವಿಡೆನ್ಸಸ್ ಅಂದ್ರೆ ಸಾಕ್ಷಿಗಳು ಬೇಕು. ಎಡಿಷನ್ ಅಂದ್ರೆ ಮೋರ್ ಅಂದ್ರೆ ಹೆಚ್ಚಿಗೆ ಸಾಕ್ಷಿಗಳು ಬೇಕು ಅವರನ್ನ, ಆ ಕಳ್ಳನನ್ನ ಅರೆಸ್ಟ್ ಮಾಡ್ಲಿಕ್ಕೆ. ಇಫ್ ನಾಟ್ ದೇ ಕಾಂಟ್ ಅರೆಸ್ಟ್ ಹಿಮ್. ನೆಕ್ಸ್ಟ್ ನೋಡಿ, ಹಿ ರನ್ಸ್ ಫಾರ್ದರ್ ದ್ಯಾನ್ ಆಲ್. ಅವನು ಎಲ್ಲರಿಗಿಂತ ದೂರ ಓಡ್ತಾನೆ. ಹಿ ರನ್ಸ್ ಫಾರ್ದರ್ ದ್ಯಾನ್ ಆಲ್, ಉಳಿದೆಲ್ಲರಿಗಿಂತ ದೂರವನ್ನ ಓಡ್ತಾನೆ ಅಂತ ಅರ್ಥ. ಇಲ್ಲಿ ನೋಡಿ, ನಥಿಂಗ್ ಕುಡ್ ಬಿ ಫರ್ದರ್ ಫ್ರಾಮ್ ದ ಟ್ರೂತ್. ಟ್ರೂತ್ ಗಿಂತ ಬೇರೆ ಯಾವುದೇ ಒಂದು ಸಾಕ್ಷಿ ಬೇಕಿಲ್ಲ, ಯಾವುದೇ ಒಂದು ಅವಶ್ಯಕತೆ ಬೇಕಿಲ್ಲ. ನೆಕ್ಸ್ಟ್, ಐ ಹ್ಯಾವ್ ಟು ಸ್ಟಡಿ ಫರ್ದರ್ ಸೋರ್ಸ್ ಟು ಡು ಸೆಮಿನಾರ್. ನಾನು ನನ್ನ ಒಂದು ಸೆಮಿನಾರ್ ಅನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಫರ್ದರ್ ಸೋರ್ಸ್, ಇನ್ನು ಹೆಚ್ಚಿಗೆ ಒಂದು ಸೋರ್ಸ್ ಗಳನ್ನ, ಮಾಹಿತಿಗಳನ್ನ, ಸಬ್ಜೆಕ್ಟ್ ಗಳನ್ನ, ವಿಷಯಗಳನ್ನ ಕಲೆ ಹಾಕಿ ನಾನು ಒಂದು ಸೆಮಿನಾರ್, ಒಳ್ಳೆಯ ಒಂದು ಸೆಮಿನಾರ್ ನ ಕೊಡ್ಲಿಕ್ಕಾಗುತ್ತೆ. ಅದರ್ವೈಸ್ ಐ ಕ್ಯಾನ್ ನಾಟ್ ಡೂ ಎಫೆಕ್ಟಿವ್ ಸೆಮಿನಾರ್ ಆನ್ ದಿಸ್ ಫ್ಯೂ ಇನ್ಫಾರ್ಮೇಶನ್. ಸೊ ಏನಂತಂದ್ರೆ ಫರ್ದರ್, ಫರ್ದರ್, ಫಾರ್ದರ್, ಫರ್ದರ್. ಸೊ ಇವೆರಡು ವರ್ಡ್ಗಳು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫಾರ್ದರ್ ಮತ್ತು ಫರ್ದರ್ ಏನ್ ವ್ಯತ್ಯಾಸ, ಫಾರ್ದರ್ ಅಂದ್ರೆ ಏನು, ಫರ್ದರ್ ಅಂದ್ರೆ ಏನು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಕೂಡ ಇನ್ನೂ ಹೆಚ್ಚಿನ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ರಿಲೇಟೆಡ್ ವಿಷಯಗಳನ್ನ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.